ನಮಸ್ಕಾರ. ಈಗ ನೀವೊಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗ್ತಾ ಇರ್ತೀರಾ ಅಥವಾ ಯಾರ್ದೋ ಒಂದು ಮನೆಗೆ ಹೋಗ್ತೀರಾ, ಯಾರ್ದಾರ ಮುಖದಲ್ಲಿ ಸಣ್ಣದಾಗಿ ಏನಾದ್ರೂ ಒಂದು ಸ್ಟ್ರೆಸ್ ಇದ್ರೆ, ಆಂಗ್ಸೈಟಿ ಇದ್ರೆ ಖಂಡಿತವಾಗ್ಲೂ ನೀವು ರೆಕಗ್ನೈಸ್ ಮಾಡ್ತಿದ್ರಿ ಅಲ್ವಾ? ಆದ್ರೆ ಈಗ ನೀವು ಸುಮ್ಮನೆ ಒಂದ್ ಯಾವ್ದೋ ಒಂದು ಮಾಲ್ ಅಲ್ಲಿ ಹೋಗಿ, ಎಲ್ಲಾದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗಿ, ಯಾರ ಮುಖದಲ್ಲಾದ್ರೂ ಕಾಮ್ನೆಸ್, ಶಾಂತಿ ಕಾಣಿಸ್ತಿದೆಯಾ ಇತ್ತೀಚೆಗೆ? ಯಾಕೆ ಎಲ್ರು ಸದಾ ಆತಂಕದಲ್ಲಿರ್ತಾರೆ, ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ಎಲ್ಲ ಥ್ಯಾಂಕ್ಸು ಯಾರಿಗ್ ಹೋಗತ್ತೆ ಅಂತ ಹೇಳಿದ್ರೆ ನಮ್ಮ ಸೆಲ್ ಫೋನ್ಸ್ಗೆ. ನೀವು ನೋಡಿರ್ಬೋದು, ಈಗ ಜನ ತುಂಬಾನೇ ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಮೊದ್ಲಾದ್ರೆ ಟಿವಿಲಿ ಯಾವುದೋ ಒಂದು ಸಿನಿಮಾ ಹಾಕೋರು, ಏನೋ ಬಂದ್ರೆ ಅದನ್ನ ನೋಡ್ಕೋತಾ ಇದ್ವಿ. ಈಗ ಹಾರರ್ ಮೂವೀಸು ಅಥವಾ ಯಾವುದೋ ಒಂದು ಸೀರೀಸ್ ಆಗಿರ್ಬೋದು, ಕ್ರೈಮ್ ಸೀರೀಸು, ಥ್ರಿಲ್ಲರ್ ಸೀರೀಸ್ ನೋಡ್ತಾನೆ ಇರ್ತೀವಿ. ಇದೆಲ್ಲ ನಮಗೆ ಎಕ್ಸೈಟಿಂಗ್ ಅಂತ ಅನಿಸ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಗೊತ್ತಾ, ನಿಮ್ಮ ಬ್ರೈನು ಯಾವಾಗ್ಲೂ ನಿಮ್ಗೆ ಎಚ್ಚರಿಸ್ತಾ ಇರುತ್ತೆ. ನೋಡಿರ್ಬೋದು ನೀವು, ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಲ್ಲಿ ಇರುತ್ತೆ. ಈಗ ಗಾಡಿ ಓಡಿಸ್ತಾ ಇರ್ತೀರಾ ಅಂತ ತಿಳ್ಕೊಳ್ಳೋಣ. ಸಡನ್ ಆಗಿ ನಾನು ಏನಾದ್ರು ಅಡ್ಡ ಬಂದ್ರೆ ತಕ್ಷಣ ಹೆಂಗ್ ಬ್ರೇಕ್ ಹಾಕ್ತೀರಾ? ನಿಮ್ಮ ಬ್ರೈನ್ ಹೇಗಪ್ಪ ಅಂತ ಹೇಳಿದ್ರೆ, ಆಲೋಚನೆ ಮಾಡಿ ಮತ್ತೆ ರಿಯಾಕ್ಟ್ ಮಾಡುತ್ತೆ. ತಕ್ಷಣ ಹೇಗೆ ಸಡನ್ ಆಗಿ ನೀವು ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ? ಯೋಚನೆ ಮಾಡಿ ಬ್ರೇಕ್ ಹಾಕ್ಬೇಕಲ್ವಾ? ತಕ್ಷಣ ಇಂಪಲ್ಸಿವ್ ಆಗಿ ಹೇಗೆ ಡಿಸಿಷನ್ ತಗೋತೀರಾ? ಆ ರೆಸ್ಪಾನ್ಸ್ ಹೇಗೆ ಮಾಡಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಇದಕ್ಕೆ ಉತ್ತರ ನಿಮ್ಮ ಬ್ರೈನ್ ಯಾವಾಗ್ಲೂ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಏನೋ ಒಂದು ಥ್ರೆಟ್ ಆಗತ್ತೆ, ಹುಷಾರಾಗಿರು 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 ಅಂತ ನಿಮ್ಗೆ ಎಚ್ಚರಿಸ್ತಾ ಇರುತ್ತೆ. ಇದು ನಿಮ್ಮ ಬ್ರೈನಿನ ಕೆಲಸ. ಆದ್ರೆ ಈ ಆಂಗ್ಸೈಟಿ ಏನಪ್ಪಾ ಅಂತ ಹೇಳಿದ್ರೆ, ಫಿಯರ್ ಆಫ್ ಅನ್ನೋನ್, ಅಂದ್ರೆ ಅನ್ಸರ್ಟನಿಟಿ. ಮುಂದೆ ಏನಾಗ್ಬಿಡುತ್ತಪ್ಪ, ಏನೋ ಒಂದು ಕೆಟ್ಟದಾಗತ್ತೆ, ಏನೋ ಆಗತ್ತೆ ಅನ್ನೋದು. ಈಗ ನಾನು ಬಸ್ ಹಿಡಿಬೇಕು, ಟ್ರೈನ್ ಹಿಡಿಬೇಕು, ಫ್ಲೈಟ್ ಹಿಡಿಬೇಕು ಅಂತ ಇಟ್ಕೊಳ್ಳೋಣ. 10 ಗಂಟೆಗೆ ನನ್ನ ಮನೆ 7 ಗಂಟೆಗೆ ಬಿಡ್ತೀನಿ, ಎಲ್ಲಿ ಫ್ಲೈಟ್ ಮಿಸ್ ಆಗ್ಬಿಡುತ್ತಪ್ಪ ಅಂತ. ಇದು ಆಂಗ್ಸೈಟಿ ಆ ಮೂಮೆಂಟಿಗೆ ಇರುತ್ತೆ, ಹೌದು. ಆದ್ರೆ ನನ್ನ ಹೆಲ್ತ್ ಬಗ್ಗೆ ಅಥವಾ ನನ್ನ ರಿಲೇಶನ್ಶಿಪ್ ಬಗ್ಗೆ ಎಷ್ಟೋ ಸತಿ ಅನಿವಾರ್ಯ ಏನಪ್ಪಾ ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ಲೈಫಲ್ಲಿ ನೀವು ಏನ್ ಭಯ ಪಡ್ತಾ ಇರ್ತೀರೋ ಎಷ್ಟೋ ಸತಿ ಅದು ನಿಜ ಆಗ್ಬಿಡುತ್ತೆ ಅಂತ. ಯಾವಾಗ ನಾವು ಅದನ್ನೇ ಅನ್ಕೋತಾ ಇರ್ತೀವಿ ಆಗತ್ತೆ ಅಂತ, ಎಷ್ಟೋ ಸತಿ ಅದಾಗ್ಬಿಟ್ಟಿರುತ್ತೆ. ಆದ್ರೆ ಈ ಆಂಗ್ಸೈಟಿ ಲೂಪ್ ಇಂದ ಹೇಗ್ ಬರೋದು? ಎಷ್ಟೋ ಸತಿ ಆತಂಕದಿಂದ ನನಗೆ ಕೈಕಾಲೆಲ್ಲ ತಣ್ಣಕ್ಕಾಗತ್ತೆ, ಮುಂದೆ ಏನ್ ಯೋಚನೆ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ, ತುಂಬಾನೇ ಎಕ್ಸ್ಟ್ರೀಮ್ ಆಂಗ್ಸೈಟಿಗೆ ಒಳಗಾಗ್ಬಿಡ್ತೀನಿ. ಈ ಆಂಗ್ಸೈಟಿಯಿಂದ ನನ್ನ ರಿಲೇಶನ್ಶಿಪ್ಗಳು ಹಾಳಾಗ್ತಾ ಇದೆ, ಒಂದು ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವತ್ತು ನಾನು ಹೇಳ್ತಕ್ಕಂತಹ ಸಣ್ಣ ಸಣ್ಣ ಉಪಾಯವನ್ನ ಕೊಡ್ತಾ ಹೋಗ್ತೀನಿ. ಖಂಡಿತವಾಗ್ಲೂ ಇದು ನಿಮ್ಗೆ ನಿಜವಾಗ್ಲೂ ರಿಲೀಫ್ ಕೊಡ್ತಾ ಹೋಗುತ್ತೆ. ಮೊದಲನೇದಾಗಿ, ನಾವು ಎಷ್ಟೋ ಸತಿ ಉಸಿರಾಟವನ್ನ ಸರಿಯಾಗಿ ಮಾಡ್ತಾ ಇರಲ್ಲ. ಎಷ್ಟೋ ಸತಿ ಬಾಯಲ್ಲಿ ಉಸಿರಾಡ್ತಾ ಇರ್ತೀವಿ. ಎಷ್ಟೋ ಸತಿ ನಮ್ಗೆ ಗೊತ್ತಿಲ್ಲದ ಹಾಗೆ ಉಸಿರನ್ನ ಬಿಗಿ ಹಿಡಿತಾ ಇರ್ತೀವಿ. ಇದೆಲ್ಲವೂ ಕೂಡ ಯಾಕಂತ ಹೇಳಿದ್ರೆ, ವಾತ್ ಅಂಡ್ ಚಿತ್ ಹ್ಯಾಸ್ ಗಾಟ್ ಕನೆಕ್ಷನ್. ಎಷ್ಟೋ ಸತಿ ನಮಗೆ ನಾವು ಅಳ್ಬೇಕಾದ್ರೂ ಜೋರಾಗಿ ಎದು ಉಸಿರು ಬಿಟ್ಟು ಅಳ್ತಾ ಇರ್ತೀವಿ, ನಗ್ಬೇಕಾದ್ರೂ ಖುಷಿಯಾಗಿದ್ದಾಗ್ಲೂ ಕೂಡ ಉಸಿರು ಎಳ್ಕೊಂಡು ನಗ್ತಾ ಇರ್ತೀವಿ. ಸೊ ಹಾಗಾಗಿ ಯಾವಾಗ ಉಸಿರನ್ನ ರೆಗ್ಯುಲೇಟ್ ಮಾಡ್ತಾ ಹೋಗ್ತೀವೋ, ಒಂದು ಮಟ್ಟಕ್ಕೆ ನಮ್ಮ ಬ್ರೈನ್ ಅನ್ನ ಕಂಟ್ರೋಲ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ಆಂಗ್ಸೈಟಿ ಇದೆ ಅಂತ ಅನ್ಸಿದ್ರೆ, ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯನ ಬೆಳಕಲ್ಲಿ ಅಂತ ಹೇಳಿದ್ರೆ, ವಾರ್ಮ್ ಬೆಳಕಿರುತ್ತಲ್ವಾ ಅಂತ ಹೇಳಿದ್ರೆ, ವಾರ್ಮ್ ಲೈಟ್ ಇರುತ್ತೆ, ಅವಾಗ ಹೋಗಿ ಒಂದು 6 ಗಂಟೆಯಿಂದ 7 ಗಂಟೆಗೆ ಸನ್ ರೇಸ್ ಅಲ್ಲಿ ಕೂತ್ಕೊಳ್ತಾ ಹೋಗಿ. ಇದು ನಿಮ್ಮ ಕಾರ್ಟಿಸಾಲ್ ಲೆವೆಲ್ ಸ್ಪೈಕ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಬಾಕ್ಸ್ ಬ್ರೀತಿಂಗ್ ಅನ್ನ ಶುರು ಮಾಡಿ. ಎಕ್ಸಾಂಪಲ್, ಇನ್ಹೇಲ್ ಫಾರ್ ದ ಕೌಂಟ್ 4 count 1 2 3 4. Hold your breath for 4 count and release it for 4 count. Once again, inhale for the 4 counts 1 2 3 4. ಮೆಲ್ಲಗೆ ಉಸಿರನ್ನ ಹಾಗೆ ಗಟ್ಟಿಯಾಗಿ ಇಟ್ಕೊಳ್ಳಿ to the count of 4 1 2 3 4. Release it through your mouth 1 2 3 4. ಇದನ್ನೇ ದಿನಕ್ಕೆ ಒಂದು 4 ರಿಂದ 5 ಸತಿ ಮಾಡಕ್ ಶುರು ಮಾಡಿ. ಮತ್ತೆ ಕಾನ್ಸ್ಟೆಂಟ್ ಆಗಿ, ಮೇಡಮ್ ಮುಂದೆ ಏನೋ ಆಗ್ಬಿಡುತ್ತೆ ಅಂತ ಭಯ ಆಗ್ತಾ ಇರುತ್ತೆ. ಆಗ ನಿಮ್ಮ 5 ಸೆನ್ಸರಿ ಆರ್ಗನ್ಸ್ ಅನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ 5 4 3 2 1 ಗ್ರೌಂಡಿಂಗ್ ಟೆಕ್ನಿಕ್. ಇದು ನಿಮ್ಮ ಕರೆಂಟ್ ಮೂಮೆಂಟ್ಗೆ ನಿಮ್ಮ ಥಾಟ್ಸ್ ಅನ್ನ ಆಂಕರ್ ಮಾಡುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ನಿಧಾನಕ್ಕೆ 5 ವಸ್ತುಗಳನ್ನ ನೋಡೋದು, 4 ವಸ್ತುಗಳನ್ನ ಮುಟ್ಟೋದು, 3 ಸದ್ದುಗಳನ್ನ ಕೇಳಿಸ್ಕೊಳ್ಳೋದು, 2 ಸ್ಮೆಲ್ ಅನ್ನ ನೋಡುದು, 1 ಟೇಸ್ಟ್ ಅನ್ನ ನೋಡುದು. ಇದು ನಿಮ್ಮ ಸೆನ್ಸರಿ ಆರ್ಗನ್ಸ್ ಅನ್ನ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಮತ್ತೆ ಡೈಲಿ ಮಲ್ಗಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಈಗ ಏನಾಗತ್ತೆ, ಆಂಗ್ಸೈಟಿಯಲ್ಲಿ ಇದ್ದಾಗ ವಾಟ್ ಇಫ್ ಅಂತ ಸ್ಟೇಟ್ಮೆಂಟ್ ಇರುತ್ತೆ. ವಾಟ್ ಇಸ್ ಅನ್ನ ನಾವು ನೋಡ್ತಾ ಹೋಗಲ್ಲ. ಏನ್ ಹಿಂಗ ಆಗ್ಬಿಟ್ರೆ,
ಬಹುಶಃ ಹಿಂಗಾಗ್ಬೋದು ಹೀಗಾಗ್ಬೋದು, ಆದ್ರೆ ಏನು ವಾಸ್ತವ ವಿಷಯ ಇರುತ್ತೆ ಆ ಮೂಮೆಂಟ್ಗೆ ನಾವು ಆಂಕರ್ ಆಗ್ತಾನೆ ಇರಲ್ಲ. ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ನಾಳೆ ಏನು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಪ್ರೆಸೆಂಟ್ ಮೂಮೆಂಟ್ಗೆ ಆಂಕರ್ ಆಗ್ಬೇಕು ಅಂತ ಹೇಳಿದ್ರೆ ಈಗ ನಿಮ್ಮ ಕರೆಂಟ್ ಸಿಚುಯೇಷನ್ ಏನಿದೆಯೋ ಅದನ್ನ ಮಾತ್ರ ನೋಡ್ತಾ ಹೋಗಿ. ಬೆಸ್ಟ್ ಔಟ್ಕಮ್ ಅನ್ನ ಇಮ್ಯಾಜಿನ್ ಮಾಡ್ಕೋತಾ ಹೋಗಿ. ಯಾವಾಗ ನಿಮ್ಮ ಬ್ರೈನ್ ನೆಗೆಟಿವ್ ಲೂಪಿಗೆ ಹೋಗುತ್ತೆ, ನೀವು ತಕ್ಷಣ ನಿಮ್ಮ ಬ್ರೈನಿಗೆ ಎಚ್ಚರಿಸಿ, ನಾನು ಈಗ ಕರೆಂಟ್ ಮೂಮೆಂಟ್ ಮಾತ್ರ ಇರ್ತೀನಿ ಅಂತ. ಮತ್ತೆ ದಿನ ಆಗ್ಲೂ ಅಷ್ಟೇ, ಒಂದು ಸಂಜೆ ಅಥವಾ ಹೊತ್ತೋ ಅಥವಾ ಮಧ್ಯಾಹ್ನ ಹೊತ್ತೋ ಒಂದು ವರಿ ಟೈಮ್ ಅಂತ ನಿಮ್ಗೆ ನೀವು ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಎಕ್ಸೆಸಿವ್ ಆಗಿ ನಿಮ್ಮ ಬ್ರೈನ್ ಆಲೋಚನೆ ಮಾಡ್ತಾ ಇರುತ್ತೆ. ಸೊ ಅವಾಗ ನೀವು ಬ್ರೈನಿಗೆ ಪೋಸ್ಟ್ಪೋನ್ ಮಾಡೋದನ್ನ ಹೇಳ್ಕೊಳ್ಬಹುದು. ಇಲ್ಲಪ್ಪ ನಾನು ಇವಾಗ ಒಂದು 5 ಗಂಟೆಗೆ ಯೋಚನೆ ಮಾಡ್ತೀನಿ ಅಥವಾ 6 ಗಂಟೆಗೆ. ಆಗ ಕಾನ್ಶಿಯಸ್ ಆಗಿ ಒಂದು ಪೇಪರ್ ಪೆನ್ ಕೂತ್ಕೊಂಡು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿ. ಏನ್ ಬರ್ತಾ ಇದೆ, ಏನ್ ಥಾಟ್ಸ್ ಬರ್ತಾ ಇದೆ ಅನ್ನೋದನ್ನ ಬರೀತಾ ಹೋಗಿ. ಮತ್ತೆ ಡೈಲಿ ರೆಸಿಲಿಯನ್ಸ್ ಹ್ಯಾಬಿಟ್ ಅನ್ನ ಪ್ರಾಕ್ಟೀಸ್ ಮಾಡಿ. ಹೇಗಪ್ಪ ಅಂತ ಹೇಳಿದ್ರೆ ಒಂದು ನೇಚರ್ ವಾಕ್ ಅಲ್ಲಿ ಹೋಗೋದಾಗಿರ್ಬೋದು, 8 ಫಾರ್ಮ್ ಅಲ್ಲಿ ನಡೆಯೋದಾಗಿರಬಹುದು, ಅಥವಾ ಎಲ್ಲೋ ಒಂದ್ ಕಡೆ ನೇಚರ್ ಅಲ್ಲಿ ಹೋಗಿ ಸ್ಪೆಂಡ್ ಮಾಡೋದು, ಯೋಗ ಮಾಡೋದು, ಒಂದು ರುಟೀನ್ ಅನ್ನ ಫಿಕ್ಸ್ ಮಾಡ್ತಾ ಹೋಗಿ. ಯಾಕಂತ ಹೇಳಿದ್ರೆ ನಾನು ಶುರುವಿಗೆ ಹೇಳಿದೆ, ಆಂಗ್ಸೈಟಿ ಅಂತ ಹೇಳಿದ್ರೆ ಫಿಯರ್ ಆಫ್ ಅನ್ನೋನ್ ಮುಂದೆ ಏನಾಗ್ಬಿಡುತ್ತೋ ಅಂತ. ಹಾಗಾಗಿ ಒಂದು ರುಟೀನ್ ಅನ್ನ ಸೃಷ್ಟಿ ಮಾಡ್ತಾ ಹೋದ್ರೆ ನಿಮ್ಮ ಬ್ರೈನಿಗೂ ಒಂದು ಪ್ಯಾಟ್ರನ್ ಇರುತ್ತೆ. ಯಾವಾಗ ಹೌದು ನಾನು ದಿನ ಬೆಳಗ್ಗೆ ಎದ್ದು ಇದೇ ಕೆಲಸವನ್ನ ಮಾಡ್ತೀನಿ ಅಂತಿರುತ್ತೋ ಆಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಎದ್ದು ವಾಕ್ ಮಾಡೋದಾಗಿರಬಹುದು, ಅಥವಾ ಒಂದು ಸೂರ್ಯ ನಮಸ್ಕಾರ ಮಾಡೋದಾಗಿರಬಹುದು, ನಿರ್ದಿಷ್ಟವಾದ ಸಮಯದಲ್ಲಿ ತಿಂಡಿ ತಿನ್ನೋದಾಗಿರ್ಬೋದು, ಆಫೀಸಿಗೆ ಹೋಗೋದಾಗಿರಬಹುದು, ಯಾವುದೇ ಟೈಮಲ್ಲಿ ನಿಮ್ಗೆ ಟ್ರಿಗರ್ ಆದಾಗ ಅದನ್ನ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ, ಡೈಲಿ ರಾತ್ರಿ ನಿಮ್ಮ ಮಲಗೋ ಮುಂಚೆ ಯಾವ ವಿಷಯಕ್ಕೆ ಟ್ರಿಗರ್ ಆಯ್ತು ಅನ್ನೋದನ್ನ ಬರೀತಾ ಹೋಗಿ. ಇವತ್ತು 10 ವಿಷಯಕ್ಕೆ ನಿಮ್ಗೆ ಕೋಪ ಬರ್ತಾ ಹೋದ್ರೆ ನಾಳೆ 6 ವಿಷಯಕ್ಕೆ ಕೋಪ ಬರ್ತಾ ಹೋಗುತ್ತೆ. ನೆಕ್ಸ್ಟ್ 5 ದಿನಕ್ಕೆ 5 ಸತಿ ಕೋಪ ಬರ್ತಾ ಹೋಗುತ್ತೆ. ಕ್ರಮೇಣವಾಗಿ ಕೋಪ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಇದೇ ತರ ನಿಮ್ಗೂ ಯಾವಾಗ ಆಂಗ್ಸೈಟಿ ಟ್ರಿಗರ್ ಆಗುತ್ತೋ ಅದನ್ನೆಲ್ಲವನ್ನು ಬರೀತಾ ಹೋಗಿ. ಯಾವುದೇ ಒಂದು ಎಮೋಷನ್ ಬಂದ್ರೆ ಅದನ್ನ ನೇಮ್ ಮಾಡ್ಲಿಕ್ಕೆ ಶುರು ಮಾಡಿ. ನಾವು ಅನ್ಕೊಂಡ್ಬಿಡ್ತೀವಿ ಸಕಾರಾತ್ಮಕ ಆಲೋಚನೆ ಮಾಡ್ಬೇಕು, ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು ಅಂತ. ಯಾಕೆ? ಪ್ರತಿಯೊಬ್ಬ ಮನುಷ್ಯನಿಗೂ ಎಮೋಷನ್ ಒಂದು ಕಾರಣಕ್ಕಾಗಿ ಬರುತ್ತೆ. ಆ ಎಮೋಷನ್ ಜೊತೆ ನೀವು ಯಾವಾಗ ಕೂತ್ಕೋತೀರಾ, ಅದಕ್ಕೊಂದು ಹೆಸರನ್ನ ಇಟ್ಟಾಗ ಆ ಎಮೋಷನ್ ಕಡಿಮೆ ಆಗ್ತಾ ಬರುತ್ತೆ. ಯಾಕಂತ ಹೇಳಿದ್ರೆ ಈಗ ಅಯ್ಯೋ ನಾನು ನೆಗೆಟಿವ್ ಥಿಂಕಿಂಗ್ ಅಂತ ನಾವು ಕರೆದು ಬಿಡ್ತೀವಿ. ಆದ್ರೆ ಪಾಸಿಟಿವ್ ಥಿಂಕಿಂಗ್ ಆಗಿರ್ಲಿ, ನೆಗೆಟಿವ್ ಥಿಂಕಿಂಗ್ ಆಗಿರ್ಲಿ, ಅದು ನಮ್ಮ ಒಳಗೆ ಆಗ್ತಾ ಇರುತ್ತೆ. ಈಗ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಕಣ್ ಮುಚ್ಕೊಳ್ಳಿ 1 ನಿಮಿಷ, ಯಾವುದೇ ಕಾರಣಕ್ಕೂ ಜಾಮೂನನ್ನ ನೆನ್ಸ್ಕೋಬೇಡಿ ಅಂತ. ಆ ಕಣ್ ತುಂಬಾ ನಿಮ್ಗೆ ಬರೀ ಜಾಮೂನ್ಗಳೇ ಬಂತು ಅಲ್ವಾ? ಎಷ್ಟೋ ಸತಿ ನಾವು ಯಾವುದೋ ಒಂದು ಆಲೋಚನೆಯನ್ನ ಮಾಡಬಾರ್ದು, ದೂರ ತಳ್ಳಬೇಕು ಅಂತ ಎಷ್ಟು ಅನ್ಕೋತೀವೋ ಆಲೋಚನೆ ಹೆಚ್ಚಾಗಿ ನಮಗ್ ಬರ್ತಾ ಹೋಗುತ್ತೆ, ಒಂದು ಪಾಠವನ್ನ ಕಲಿಸ್ತಾ ಬರ್ತಾ ಹೋಗುತ್ತೆ. ಹಾಗಾಗಿ ಆ ಎಮೋಷನ್ ಜೊತೆ ಕೂತ್ಕೊಳ್ತಾ ಹೋಗಿ. ಯಾವಾಗ ನೀವು ರಿಯಾಕ್ಟ್ ಮಾಡ್ತಾ ಹೋಗ್ತೀರಾ, ಅದಕ್ಕೆ ವಾಟ್ ಇಸ್ ಅಂತ ರಿಯಾಕ್ಟ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಆಂಗ್ಸೈಟಿ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಎಷ್ಟೋ ಸತಿ ನಾವು ನಮ್ಮ ಎಮೋಷನ್ಸ್ ಅನ್ನ ಇಗ್ನೋರ್ ಮಾಡ್ತಾ ಹೋಗ್ತೀವಿ. ನಮ್ಗೆ ಕೋಪ ಬರ್ತಾ ಇದೆ, ಸಿಟ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಬರೀ ಅದು ಟಾಪ್ ಲೇಯರ್ ಅಲ್ಲಿ ಮಾತ್ರ ಎಮೋಷನ್. ಆದ್ರೆ ಕೋರ್ ಎಮೋಷನ್ ಏನೋ ಒಂದ್ ಇರುತ್ತೆ. ಅದನ್ನ ನಾವು ಯಾವಾಗ ಕೂತು ನಮ್ಮ ಜೊತೆ ನಾವು ಒಂದು ಒಳ್ಳೆ ಸಂಬಂಧವನ್ನ ಬೆಳೆಸ್ಕೊತಾ ಹೋಗ್ತೀವೋ ಆಗ ಆ ಎಮೋಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಮೆಡಿಟೇಷನ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸ್ಟಿಲ್ನೆಸ್ ಅನ್ನ ಯಾವಾಗ ಪ್ರಾಕ್ಟೀಸ್ ಮಾಡ್ತೀವೋ ನಮ್ಮ ಆತಂಕ ಕಡಿಮೆ ಆಗ್ತಾ ಹೋಗುತ್ತೆ, ನಾವು ಕಾಮ್ ಆಗಿರ್ತೀವಿ. ದಯವಿಟ್ಟು ಯಾವುದೇ ತರ ಹಾರರ್ ಮೂವಿ ಆಗಿರ್ಬೋದು, ಥ್ರಿಲ್ಲರ್ ಮೂವಿ ಆಗಿರ್ಬೋದು, ಅದನ್ನೆಲ್ಲ ನೋಡೋದನ್ನ ಕಡಿಮೆ ಮಾಡ್ತಾ ಬನ್ನಿ. ಯಾಕಂತ ಹೇಳಿದ್ರೆ ನಾವ್ ಏನನ್ನ ನೋಡ್ತೀವಿ, ಏನನ್ನ ಕೇಳ್ತೀವಿ, ಅದ್ ನಾವ್ ಆಗ್ತಾ ಹೋಗ್ತೀವಿ. ಸದಾ ಇಂತಹ ವಿಡಿಯೋ ನೋಡ್ತಿದ್ದಾಗ ನಿಮ್ಮ ಬ್ರೈನ್ ಯಾವಾಗ್ಲೂ ನಿಮ್ನ ಅಲರ್ಟ್ ಮಾಡ್ತಾ ಹೋಗುತ್ತೆ. ಕಾರಣ ಇಲ್ಲದೆ ನಮ್ಗೆ ಆಂಗ್ಸೈಟಿ ಒಳಗಾಗ್ತಿರ್ತೀವಿ. ಮತ್ತೆ ಆದಷ್ಟು ನಿಮ್ಮ ಸೆಲ್ ಫೋನ್ ಬಳಕೆಯನ್ನ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬನ್ನಿ. ಯಾಕಂತ ಹೇಳಿದ್ರೆ ನಾವ್ ಅನ್ಕೋತೀವಿ ಈಗ ಎಲ್ಲವೂ ನಾವು ಮೊಬೈಲ್ ಅಲ್ಲಿ ನೋಡ್ಬೋದು, ಕೇಳ್ಬೋದು ಅಂತ. ಆದ್ರೆ ಈ ಫೋನು ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನ ಅಡಿಕ್ಟ್ ಮಾಡ್ತಾ ಬರ್ತಾ ಇದೆ. ಸೊ ಯಾವುದು ಅತಿ ಆದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.